ನೋಡಿದ್ರ ಅತ್ತೆ, ನಾನು ಅವಳ ಮನೆ ಒಳಗ್ ಬರಬಾರ್ದು ಅಂತ ಇಷ್ಟೆಲ್ಲಾ ಪ್ಲಾನ್ ಮಾಡಿದ್ರೆ ಅವಳು ಆಫೀಸ್ ಹತ್ರ ಹೋಗಿ ಇಷ್ಟೆಲ್ಲ ಮಾಡಿದಾಳೆ. ಇಷ್ಟ ದಿನ ಮೆರೆಸಿದ್ ಸಾಲದು ಅಂತ ಈ ವಿಷಯದಲ್ಲೂ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಿದ್ದಾರೆ. ಏನ್ ಹೇಳಿದ್ದೆ ಮೊನ್ನೆ ನಿನ್ಗೆ? ಕನ್ನಡದಲ್ಲಿ ತಪ್ಪೇ ಮಾಡ್ಬಾರ್ದು ಅಂತ ಹೇಳಿದ್ನ ಇಲ್ವಾ? ಏನಾದ್ ಬರ್ದಿರೋದು? ಕೆಲವರು ಕೆಲವರು. ಅಮ್ಮ ಸಾರಿ ಅಮ್ಮ. ಸರಿ ಬರಿ ಅದನ್ನ ಸರಿ ಮಾಡೋದನ್ನ. ನೀನೇನೇ ಮಾಡ್ತಿದ್ಯಾ ಬಂಗಾರಿ? ಆಗ್ಲಿಂದ ಫೋನ್ ಅಲ್ಲೇ ಇದ್ಯಾ? ನನ್ ಫ್ರೆಂಡ್ ಹತ್ರ ಅಸೈನ್ಮೆಂಟ್ ಬಗ್ಗೆ ಏನೋ ಕೇಳ್ತಿದ್ದೆ. ಯಾವಾಗ ಕೇಳಿದ್ರೆ ಇದೊಂದು ಹೇಳ್ಬಿಡ್ತಾಳೆ. ಬರಿಯೋ ನೀನು. ಏನ್ ನಡೀತಿದ್ಯಮ್ಮ? ಅಯ್ಯೋ, ಈ ಗುಂಡಣ್ಣನ್ ಹೋಮ್ ವರ್ಕ್ ಮಾಡ್ಸೋ ಅಷ್ಟರಲ್ಲಿ ಅತ್ತೆ ಸಾಕಾಗೋಗುತ್ತೆ. ಇವ್ನ್ ಹೋಮ್ ವರ್ಕ್ ಮಾಡ್ಸೋ ಬದಲು ನಾನ್ 4 ಸಲ ಮನೆ ಕೆಲಸ ಮಾಡ್ಬೋದು. ಯಾಕೋ ಗುಂಡಣ್ಣ, ನಿಮ್ಮಮ್ಮನ್ ಮತ್ತೆ ಗೋಳೆ ಇಟ್ಕೊಳಕ್ ಶುರು ಮಾಡಿದೀಯ ನೀನು? ಅಯ್ಯೋ ಹಾಗೇನಿಲ್ಲ ಅಜ್ಜಿ. ನೋಡು ಪುಟ್ಟ, ಚೆನ್ನಾಗ್ ಓದ್ಬೇಕು, ಗುಂಡಿಗ್ ಬರಿಬೇಕು, ಒಳ್ಳೆ ಮಾರ್ಕಸ್ ತೆಗಿಬೇಕು ನೀನು. ಓಕೆ ಅಜ್ಜಿ. ಬಂಗಾರಿ, ನಿಂಗೂ ಸೇರ್ಸಿ ಹೇಳ್ತಾ ಇರೋದು ನಾನು. ನಾನು ಅದನ್ನ ಆಲ್ರೆಡಿ ಪ್ರೂವ್ ಮಾಡಿದಿನಲ್ಲ ಅಜ್ಜಿ. ಈ ಸತಿ ಕ್ಲಾಸ್ ಟೆಸ್ಟ್ ಅಲ್ಲೂ ನಾನೇ ಫಸ್ಟ್. ಹಾಗಂತ ಅದನ್ನ ತಲೆಗೇರ್ಬಾರ್ದು. ಸರಿ, ನೀವಿಬ್ರು ದೊಡ್ಡವರಾದ್ಮೇಲೆ ಏನಾಗ್ಬೇಕು ಅಂತಿದ್ದೀರಾ? ಅಜ್ಜಿ, ನಾನು ಟ್ರಾವೆಲ್ ಬ್ಲಾಗರ್ ಆಗ್ತೀನಿ. ಏನಂದ್ರೆ ತಾರೆಲ್ಲೂ? ಅಜ್ಜಿ, ಟ್ರಾವೆಲ್ ಬ್ಲಾಗರ್ ಅಂದ್ರೆ ಹೊಸ ಹೊಸ ಜಾಗಕ್ಕೆ ಹೋಗಿ ಅಲ್ಲಿ ಕ್ವಾಲಿಟಿ ಏನು, ಅಲ್ಲಿ ಜನರು ಏನ್ ತಿಂತಾರೆ, ಹಾಗೆ ಹೇಗೆ ಲೈಫ್ ನ ಲೀಡ್ ಮಾಡ್ತಾರೆ ಅಂತ ಎಲ್ಲ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು. ತಲಹರಟೆ ಯಾಕೆ ಮಾತಾಡ್ತೀಯ? ನಾ ಕೇಳಿದ್ದು ಏನ್ ಕೆಲ್ಸ ಮಾಡ್ತೀಯ ದೊಡ್ಡವನಾದ್ಮೇಲೆ ಅಂತ. ಅಜ್ಜಿ, ಅದ್ ಕೆಲ್ಸನೇ, ಅದ್ರಿಂದ ಒಳ್ಳೆ ದುಡ್ಡು ಮಾಡ್ಬೋದು. ಏನ್ ಕೆಲ್ಸವೋ ಏನೋ. ತನ್ವಿ, ನೀನೇನಾಗ್ಬೇಕು ಅಂತಿದ್ಯಾ? ಅಜ್ಜಿ, ನಾನು ಅಮೆರಿಕಾಗ ಹೋಗಿ ಒಂದ್ ದೊಡ್ಡ ಕಂಪ್ನಿಯಲ್ಲಿ ಕೆಲ್ಸಕ್ಕೆ ಸೇರ್ಕೋಬೇಕು ಅಂತಿದ್ದೀನಿ. ಅಯ್ಯೋ ರಾಮ, ಇವ್ನ್ ನೋಡಿದ್ರೆ ಊರೂರ್ ಸುತ್ತೀನಿ ಅಂತಾನೆ, ನೀ ನೋಡಿದ್ರೆ ಅಮೆರಿಕಾಗ್ ಹೊಟ್ಟೋಗ್ತೀನಿ ಅಂತಿದೀಯಾ. ನೀವಿಬ್ರು ದೂರ ಆದ್ರೆ ಪಾಪ ನಿಮ್ಮಮ್ಮನ್ ನೋಡ್ಕೊಳ್ಳೋರು ಯಾರು? ಅಜ್ಜಿ, ಅಮ್ಮನ್ ನೋಡ್ಕೊಳಕ್ಕೆ ಯಾರು ಇರ್ಬೇಕಂತ ಇಲ್ಲ. ಅಮ್ಮ ಒಬ್ಳೆ ಹ್ಯಾಂಡಲ್ ಮಾಡ್ತಾರೆ. ನಮ್ಮಮ್ಮ ಸ್ಟ್ರಾಂಗು ಅಲ್ವಾ ಅಮ್ಮ? ನೋಡಿದ್ರ ಅತ್ತೆ ಮಕ್ಳನ್ನ ಎಷ್ಟು ದೊಡ್ಡ ದೊಡ್ಡ ಕನ್ಸುಗಳನ್ನ ಕಟ್ಕೊಂಡಿದಾರಲ್ವಾ? ಅಲ್ಲ, ಮಕ್ಕಳು ನೋಡಿದ್ರೆ ಅದೇನೇನೋ ಮಾಡ್ಬೇಕು ಅಂತ ಇದ್ದಾರೆ. ಅಮ್ಮ ಒಬ್ಳೆ ಆಗಿದ್ರು ಪರವಾಗಿಲ್ಲ, ಅವಳು ಎಲ್ಲಾನು ಸಂಭಾಳಿಸ್ತಾಳೆ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಹೀಗೆ ಹೋದ್ರೆ ಸರಿ ಆಗಲ್ಲ. ಭಾಗ್ಯ ಯಾವುದೇ ಕಾರಣಕ್ಕೂ ಒಬ್ಳೆ ಆಗಿರ್ಬಾರ್ದು. ಅವಳ ಜೊತೆ ಅವಳ ಕಷ್ಟ ಸುಖದಲ್ಲಿ ನಿಲ್ಲೋರು ಯಾರಾದ್ರೂ ಒಬ್ರು ಬೇಕು. ನಿಜನ ಕನಿಕಾ, ಹಾಗೆಲ್ಲ ಮಾಡಿದ್ಯಾ? ಹ್ಞೂ ಅತ್ತೆ, ಭಾಗ್ಯ ಏನಾದ್ರು ಒಳಗಡೆ ಬಂದ್ರೆ ನಿನ್ ಕೆಲಸ ಕಳ್ಕೊಳ್ತೀಯ ಅಂತ ಅವನು ವಾರ್ನ್ ಮಾಡಿದ್ದೆ. ಪಾಪ ಭಾಗ್ಯ ಒಳಗಡೆ ಬರೋಕ್ ತುಂಬಾ ಟ್ರೈ ಮಾಡಿದ್ರು, ಆದ್ರೆ ಆಗ್ಲಿಲ್ಲ. ಒಳ್ಳೇದೇ ಆಯ್ತು ಕನಿಕಾ. ಭಾಗ್ಯ ಏನಾದ್ರೂ ಒಳಗಡೆ ಬಂದು ಸ್ವೀಟ್ ಕೊಟ್ಟಿದ್ರೆ ಅವಳ ಕೈ ರುಚಿ ಹಾಗೆ ಹೀಗೆ ಅಂತ ಹೇಳಿ ಅಣ್ಣನೂ ಆದಿನೂ ಇಬ್ರು ಅವಳನ್ನ ಹೊಗಳಿ ಅಟ್ಟಕ್ಕೆ ಏರ್ಸ್ಬಿಡ್ತಿದ್ರು. ಕನ್ನಿಕಾ ಮೀನಾಕ್ಷಿ, ಅದೇನು ಗುಟ್ಟಾಗಿ ಮಾತಾಡ್ತಿದ್ದೀರಲ್ಲ, ನನಗೂ ಹೇಳಿ, ನಾನು ಜಾಯಿನ್ ಆಗ್ತೀನಿ. ಏನಿಲ್ಲ ಡ್ಯಾಡ್, ನಾನು ನೇಲ್ ಪೇಂಟ್ ಎಲ್ಲಿ ಮಾಡಿಸ್ತೆ ಅಂತ ಅತ್ತೆ ಕೇಳ್ತಿದ್ರು, ಎಷ್ಟಾಯ್ತು ಅಂತ ಅದನ್ನೇ ಹೇಳ್ತಿದ್ದೆ ಅಷ್ಟೇ. ಓ ಸರಿ ಸರಿ ಆಯ್ತಮ್ಮ. ಅಪ್ಪ ಅಪ್ಪ ಬರೋ ಮನ ಬಂದ್ಯಾ? ಏನೋ ಇದು ಇಷ್ಟೊಂದು ಗಿಫ್ಟು? ಅಪ್ಪ, ಒಂದು ಖುಷಿಯಾದ ವಿಷಯ ಇದೆ, ಅದಕ್ಕೆ ಎಲ್ರಿಗೂ ಗಿಫ್ಟ್ ತಂದಿದ್ದೀನಿ. ಏನಪ್ಪ ಅದು? ಎಲ್ರು ಬರ್ಲಿ ಹೇಳ್ತೀನಿ. ಕಿಶನ್, ಪೂಜಾ, ಮಹಿತಾ. ಬ್ರೋ, ಮಹಿತಾ ಸಿಸ್ಟರ್ ಹೇಳ್ಬೇಕಂದ್ರೆ ಇನ್ನೊಂದ್ ಸ್ವಲ್ಪ ದಿನ ವೇಟ್ ಮಾಡ್ಬೇಕಾಗತ್ತಷ್ಟೇ. ಅಯ್ಯೋ, ಬಿಸ್ನೆಸ್ ಮೀಟಿಂಗ್ ಹೋಗಿದ್ರೆ ಮರ್ತೇ ಬಿಟ್ಟಿದ್ದೀನಿ. ಏನಣ್ಣ ಇಷ್ಟು ಖುಷಿಯಾಗಿದ್ಯಾ? ಏನ್ ಸಮಾಚಾರ? ಎಸ್ ಕಿಶನ್, ಒಂದ್ ಒಳ್ಳೆ ಖುಷಿ ವಿಷಯ ಇದೆ. ಅಲ್ಲ ಕಣ, ಅವಾಗಲಿಂದ ನೋಡ್ತಾ ಇದ್ದೀನಿ, ಒಳ್ಳೆ ವಿಷಯ ಅಂತ ಹೇಳ್ತಾ ಇದ್ದೀನಿ, ಅದೇನು ಅಂತ ಹೇಳು. ಹೇಳ್ತೀನಪ್ಪ, ಹೇಳ್ತೀನಿ. ವಿಷಯ ಏನು ಅಂದ್ರೆ,
ಇವತ್ತು ಒಂದು ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಮೀಟಿಂಗ್ ಇತ್ತು ಅಂತ ಹೇಳಿದ್ನಲ್ಲ, ಆ ಪ್ರಾಜೆಕ್ಟ್ ಶೇರ್ಸ್ಗೆ US ಕ್ಲೈಂಟ್ ಒಪ್ಕೊಂಡಿದ್ದಾರೆ. ನಾನು ನನ್ನ ಪಾರ್ಟ್ನರ್ ಯಾವ ಬಡ್ಜೆಟ್ಗೆ ಅನ್ಕೊಂಡಿದ್ವೋ ಅದಕ್ಕಿಂತ 2 times ಜಾಸ್ತಿ ಬಡ್ಜೆಟ್ಗೆ ಪ್ರಾಜೆಕ್ಟ್ ಓಕೆ ಆಗಿದೆ. ಕಂಗ್ರಾಟ್ಸ್ ಬ್ರೋ. ಥ್ಯಾಂಕ್ ಯು ಥ್ಯಾಂಕ್ ಯು ಎವ್ರಿಬಡಿ. ಇದೇ ಖುಷಿಲಿ ಎಲ್ರಿಗೂ ಗಿಫ್ಟ್. ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್ ಭಾವ. ಅದೇ ತುಂಬಾ ಚೆನ್ನಾಗಿದೆ ಕಣೋ ಗಿಫ್ಟ್. ನಿನ್ ಪ್ರಾಜೆಕ್ಟ್ ಸಕ್ಸಸ್ ಆಗ್ಲಿತ್ತು. ಥ್ಯಾಂಕ್ಸ್ ಅಪ್ಪ. ಪೂಜಾ, ಇವತ್ತು ಈ ಪ್ರಾಜೆಕ್ಟ್ ಅಲ್ಲಿ ನೀನ್ ಖುಷಿ ಪಡುವಂತ ವಿಷಯ ಇನ್ನೊಂದಿದೆ. ಹಾ ಬಾಬಾ, ನೀವು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ನನಗೆ ತುಂಬಾ ಚೆನ್ನಾಗ್ ಗೊತ್ತು. ಅಕ್ಕ ಎಲ್ಲ ಹೇಳಿದಾಳೆ. ಓಹೋ, ಅಷ್ಟು ಬೇಗ ವಿಷಯ ರೀಚ್ ಆಯ್ತಾ? ತುಂಬಾ ಫಾಸ್ಟ್ ಇದ್ದೀರಾ ಅಕ್ಕ ತಂಗಿರಿಬ್ರು. ಅಲ್ಲ, ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಾ ಇಬ್ರು? ಇಬ್ರಿಗೆ ಗೊತ್ತಿದ್ರೆ ಸಾಕ, ನಮ್ಗೆ ಯಾರಿಗೂ ಗೊತ್ತಾಗದ್ ಬೇಡವಾ? ಹೇಳ್ತೀನಿ. ಇವತ್ತು ಈ ಪ್ರಾಜೆಕ್ಟ್ ಓಕೆ ಆಗೋದಕ್ಕೆ ನಂದು ನನ್ನ ಪಾರ್ಟ್ನರ್ದು ಎಷ್ಟು ದೊಡ್ಡ ಕಾಂಟ್ರಿಬ್ಯೂಷನ್ ಇದೆಯೋ ಅಷ್ಟೇ ದೊಡ್ಡ ಕಾಂಟ್ರಿಬ್ಯೂಷನ್ ಇನ್ನೊಬ್ಬ ಪರ್ಸನ್ ಇದೆ. ಇನ್ನೊಬ್ರು ಪಾತ್ರ ಇದೆಯಾ? ಯಾರದಿ ಅದು? ಪೂಜನ್ ಅಕ್ಕ ಭಾಗ್ಯ ಅವ್ರು. ಅಂತೂ ತಾಂಡವ್ ಅನ್ಕೊಂಡಿದ್ನೆಲ್ಲ ಸಾಧಿಸ್ಬಿಟ್ಟ. ಅವ್ನ್ ಬರ್ತಿದಂಗೆ ಈ ಕ್ಯೂಟ್ ಸರ್ಪ್ರೈಸ್ ನೋಡಿ ಫುಲ್ ಖುಷಿ ಆಗ್ತಾನೆ. ಕರೆಕ್ಟ್ ಅಲ್ವಾ? ಎಲ್ಲ ರೆಡಿ ಆದ್ಮೇಲೆ ಕಾವ್ಯ ಕಾಲ್ ಮಾಡು ಅಂದಿದ್ದು. ಕಾಲ್ ಮಾಡಿ ತೋರ್ಸೋಣ. ಹಾಯ್ ಶ್ರೇಷ್ಠ. ಹಾಯ್ ಕಾವ್ಯ. ಕಾವ್ಯ, ಎಲ್ಲ ರೆಡಿ ಆಗಿದೆ, ನೋಡು ಹೇಗಿದೆ ಅಂತ. ಕಾವ್ಯ, ಎಲ್ಲ ಡೆಕೋರೇಷನ್ ಹೇಗಿದೆ? ಶ್ರೇಷ್ಠ, ಪರ್ಫೆಕ್ಟ್ ಆಗಿದೆ. ಸೂಪರ್ ಆಗಿ ರೆಡಿ ಮಾಡಿದ್ಯಾ. ತಾಂಡವ್ ಏನಾದ್ರು ಬಂದ್ ನೋಡಿದ್ರೆ ತುಂಬಾ ಇಷ್ಟಪಡ್ತಾರೆ. ಹೌದಾ? ಇದ್ರಲ್ಲಿ ರೀಲ್ಸ್ ಮಾಡಿದ್ರೆ ಚೆನ್ನಾಗಿ ಬರುತ್ತಾ? ಖಂಡಿತ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲ ರೆಕಾರ್ಡ್ ಮಾಡಿ ಇಟ್ಕೋ, ಆಮೇಲೆ ಎಡಿಟ್ ಮಾಡಿದ್ರಾಯ್ತು. ಸರಿ ಕಣೆ, ಎಲ್ಲ ಆದ್ಮೇಲೆ ವಿಡಿಯೋನ ನಿನ್ನ ಕಳಿಸ್ತೀನಿ. ಓಕೆ, ಎಂಜಾಯ್ ದ ಪಾರ್ಟಿ. ಬಾಯ್. ಬಾಯ್ ಕಾವ್ಯ. ತಾಂಡವ್ ಬಂದ ಅನ್ಸುತ್ತೆ. ಕಂಗ್ರ್ಯಾಚುಲೇಷನ್ ಬೇಬಿ. ಥ್ಯಾಂಕ್ಸ್. ತಾಂಡವ್ ನಿಂತ್ಕೋ. ತಾಂಡವ್ ನಿಂತ್ಕೋ. ತಾಂಡವ್, ನಾನ್ ಖುಷಿಯಲ್ಲಿ ವಿಶ್ ಮಾಡ್ತಿದ್ರೆ ಯು ನಾಟ್ ಇವನ್ ಬಾದರಿಂಗ್ ಅಬೌಟ್ ಇಟ್. ಶ್ರೇಷ್ಠ, ಪ್ಲೀಸ್ ನನಗೆ ಇರಿಟೇಟ್ ಮಾಡ್ಬೇಡ. ತಾಂಡವ್, ಏನಾಯ್ತು ಇವಾಗ? ನಿನ್ ಬಿಸ್ನೆಸ್ ಮೀಟಿಂಗ್ ಸಕ್ಸಸ್ ಆಯ್ತು ಅಂತ ಖುಷಿಲಿ ಇಷ್ಟೆಲ್ಲ ಮಾಡಿದ್ರೆ ನೀನ್ ನೋಡಿದ್ರೆ ಹೀಗ ಆಡ್ತಿದ್ಯಲ್ಲ. ಬಿಸ್ನೆಸ್ ಡೀಲ್ ಏನಾದ್ರು ಕ್ಯಾನ್ಸಲ್ ಆಯ್ತಾ? ಆತರ ಎಲ್ಲ ಏನು ಆಗ್ಲಿಲ್ಲ. ಪ್ರಾಜೆಕ್ಟ್ ಕಾಂಟ್ರಾಕ್ಟ್ ಎಲ್ಲ ಸೈನ್ ಮಾಡ್ಬಿಟ್ಟು ಎಲ್ಲ ಫಾರ್ಮಾಲಿಟೀಸ್ ಮುಗಿಸ್ಕೊಂಡೇ ಬರ್ತಾ ಇರೋದು. ಮತ್ ಯಾಕೋ ಹೀಗೆ ಸಿಡಿ ಸಿಡಿ ಅಂತ ಆಡ್ತಿದ್ಯಾ? ಶ್ರೇಷ್ಠ, ನಾನು ಇವಾಗ ತಾನೇ ಆಫೀಸಿಂದ ಬರ್ತಾ ಇದ್ದೀನಿ. 1000 ಕ್ವೆಶ್ಚನ್ ಕೇಳಿ ಇರಿಟೇಟ್ ಮಾಡ್ಬೇಡ. ಅದೇ ಏನು ಹೇಳ್ತಿದ್ಯಾ? ಭಾಗ್ಯನೂ ಕಾರಣನಾ? ಹೌದಪ್ಪ, ಇವತ್ತು ಪ್ರಾಜೆಕ್ಟ್ ನನ್ನ ಕೈ ತಪ್ಪು ಹೋಗೋ ಹಂತಕ್ಕೆ ಬಂದಿತ್ತು. ಅದನ್ನ ಸೇವ್ ಮಾಡಿದ್ದು ಭಾಗ್ಯ ಅವರು. ಅದೇ ಗಣ,
ಎಲ್ಲಿ ಫೈಲ್ ಕೊಡಿ. ಇದು ನಿಮ್ ಮನೆ ಹತ್ರ ಬಿದ್ದಿತ್ತು, ಕೊಟ್ಟು ಹೋಗೋಣ ಅಂತಾನೆ ಬಂದೆ, ತಗೊಳ್ಳಿ. ಭಾಗ್ಯ ನನ್ನ ಮನೆಗೆ ಒಳ್ಳೇದಾಗಿದೆ ಕಣ. ಈ ಮನೆಗೆ ಮಹಾಲಕ್ಷ್ಮಿ ಅಂತ ಸೊಸೆನ್ ಕೊಟ್ಲು. ಈ ಕೆಲಸದ ವಿಚಾರದಲ್ಲೂ ಎಲ್ಲ ನಮ್ ಕೈ ಮೀರಿ ಹೋಗುತ್ತೆ ಅಂದಾಗ ಬಂದ್ ಸಹಾಯ ಮಾಡಿದ್ಲು. ಹೌದಪ್ಪ, ಇವತ್ತೇನಾದ್ರೂ ಭಾಗ್ಯ ಅವರ ಫೈಲ್ ತಂದು ಕೊಡದೇ ಇದ್ರೆ ಏನಾಗ್ತಿತ್ತು ಅಂತ ಯೋಚನೆ ಮಾಡಿದ್ರೆ ಟೆನ್ಷನ್ ಆಗ್ತಿದೆ. ಈಗ ಏನು ಆಗಿಲ್ವಲ್ಲ, ಅದಕ್ಕೆ ಯಾಕೋ ಯೋಚನೆ ಮಾಡ್ತಿದ್ಯಾ? ಹಾ ಅಪ್ಪ, ಈ ಎಲ್ಲಾ ಕ್ರೆಡಿಟ್ ಭಾಗ್ಯ ಅವ್ರಿಗೆ ಸೇರಿದ್ದು. ಅದೇ ಎಲ್ಲದಕ್ಕೂ ಭಾಗ್ಯ ಕಾರಣ ಅಂತ ಬಾಯಿನಲ್ಲಿ ಹೇಳಿದ್ರೆ ಸಾಲದಪ್ಪ. ಅಷ್ಟು ದೊಡ್ಡ ಪ್ರಾಜೆಕ್ಟ್ ಸಕ್ಸಸ್ ಆಗಿದೆ, ಏನಾದ್ರೂ ನಮ್ಗೆ ಗಿಫ್ಟ್ ಕೊಡ್ಬೇಕಲ್ವಾ? ಹಾ ಅಪ್ಪ, ನಾನು ಅದನ್ನೇ ಥಿಂಕ್ ಮಾಡ್ತಾ ಇದ್ದೆ, ಅವ್ರಿಗೆ ಏನ್ ಗಿಫ್ಟ್ ಕೊಡೋದು ಅಂತ. ಅಣ್ಣ, ಕೊಡ್ಬೇಕು ಅಂದ್ರೆ ಸುಮ್ಮನೆ ಕೊಟ್ರೆ ಆಗಲ್ಲ. ಇಷ್ಟು ದೊಡ್ಡ ಹೆಲ್ಪ್ ಮಾಡಿದಾರೆ ಅಂತಂದ್ರೆ ದೊಡ್ಡದಾಗಿ ಏನೋ ಕೊಡ್ಬೇಕು. ಕುಸುಮ, ಮಾತೆ ತಗೊಳಕ್ ಮರ್ತೆ, ಬಂದೆ, ಒಂದ್ ನಿಮಿಷ. ಅಲ್ಲ ಮಾವ, ನೀವು ಕೂರಿ, ನಾನು ತಗೊಂಡ್ ಬರ್ತೀನಿ. ನಾ ಹೋಗ್ತೀನಿ. ಟೇಬಲ್ ಪಕ್ಕನೇ ಇದೆ. ಅಮ್ಮ, ಇವತ್ ನಿನ್ ಡೇ ಹೇಗಿತ್ತು? ತುಂಬಾ ಕೆಲ್ಸ ಆಯ್ತಾ? ಅಷ್ಟೊಂದೇನು ಕೆಲಸ ಇರ್ಲಿಲ್ಲ ಬಂಗಾರಿ, ಸ್ವಲ್ಪ ಇತ್ತು ಅಷ್ಟೇ. ಅತ್ತೆ, ಏನಾಯ್ತತ್ತೆ? ಯಾಕೆ ಒಂಥರ ಕೂತಿದ್ದೀರಿ? ಬಂದಾಗಿಂದ ನೋಡ್ತಿದ್ದೀನಿ, ಸಪ್ಪು ಕೂತಿದ್ದೀರಾ, ಏನಾಯ್ತತ್ತೆ? ಹಾಗೆಲ್ಲ ಏನು ಇಲ್ಲ ಮಗಳೇ. ಅಮ್ಮ, ಅಜ್ಜಿ ಸಂಜೆಯಿಂದನೂ ಹೀಗೆ ಇದ್ದಾರೆ. ನಂಗೂ ಏನಾಯ್ತು ಅಂತ ಕೇಳಿ ಕೇಳಿ ಸಾಕಾಯ್ತು. ಕೇಳಿದ್ರೆ ಏನು ಹೇಳ್ತಾನೆ ಇಲ್ಲ. ಏ ಭಾಗ್ಯ, ಗ್ಯಾಸ್ ಖಾಲಿ ಐತ್ ನೋಡೆ. ಅಲ್ಲ ಸುನಂದ, ಅವಳಿಗೆ ಸುಧಾರಿಸ್ಕೊಳಕ್ ಪುರ್ಸತ್ತೆ ಕೊಡಲ್ವಲ್ಲ ನೀವು? ಅವಳು ಬಂದ ತಕ್ಷಣ ಅದಿಲ್ಲ ಇದಿಲ್ಲ ಅಂತ ಶುರು ಮಾಡ್ಬಿಡ್ತೀರಲ್ಲ. ಅಡಿಗೆ ಮಾಡಕ್ ಮುಂಚೆ ಇದೆಯೋ ಇಲ್ವೋ ಅಂತ ನೋಡ್ಕೋಬೇಕು ತಾನೆ. ಅಯ್ಯೋ ಅತ್ತೆ, ಅಲ್ಲ ಬಿಗ್ತೇಮ್ಮ, ಏನಾಗಿದೆ ನಿಮ್ಗೆ? ಅಲ್ಲ, ಅಡಿಗೆ ಮಾಡಕ್ಕೂ ಮುಂಚೆ ರೇಷನ್ ಇದೆಯೋ ಇಲ್ವೋ ಅಂತ ನೋಡೋದು ನನಗೆ ಗೊತ್ತಿದೆಯಪ್ಪ. ಇದ್ಯಾವ್ದು ಹೊಸದಾಗಿ ಗ್ಯಾಸ್ ಇದೆಯೋ ಇಲ್ಲ ಅಂತ ನೋಡೋದು? ಇದೇ ಮೊದಲನೇ ಸಲ ಕೇಳ್ತಾ ಇರೋದು ನಾನು. ಮೊದಲನೇ ಸಲನೋ ಎರಡನೇ ಸಲನೋ ಏನಿಲ್ಲ ಅನ್ನೋದನ್ನ ನೋಡ್ಕೋಬೇಕು ತಾನೆ. ಅಯ್ಯೋ ರಾಮ, ಈಗ ಜಗಳ ಯಾಕೆ? ಗ್ಯಾಸ್ ಖಾಲಿ ಆಗಿದೆ ಅಷ್ಟೇ ತಾನೆ, ನನ್ ಸಿಲಿಂಡರ್ ಬದಲಾಯಿಸ್ತೀನಿ. ಇರು, ನಾನು ನಿನ್ ಸಹಾಯಕ್ಕೆ ಬರ್ತೀನಿ. ಅತ್ತೆ, ಕೂತ್ಕೊಳ್ಳಿ ಅಂತ ಹೇಳಿದ್ನಲ್ಲ, ಇದ್ರಲ್ಲಿ ಏನ್ ಸಹಾಯ ಮಾಡಕ್ಕಿದೆ? ಸುಮ್ನೆ ಕೂತ್ಕೊಳ್ಳಿ ಆರಾಮಾಗೆ. ಅಲ್ಲ ಕಣೆ, ಬೆಳಗ್ಗಿಂದ ಕೆಲಸ ಮಾಡ್ಕೊಂಡ್ ಬಂದಿದೀಯಾ, ಸ್ವಲ್ಪ ವಿಶ್ರಾಂತಿ ತಗೋಬಾರ್ದಾ? ಎಲ್ಲ ನಾ ಮಾಡ್ತೀನಿ ಅಂತ ಬಂದ್ಬಿಡ್ತೀಯ. ಅತ್ತೆ, ವಿಶ್ರಾಂತಿ ಪಡೆಯೋಷ್ಟು ಸುಸ್ತೇನ ಆಗಿಲ್ಲ ನನಗೆ, ಆರಾಮಾಗೇ ಇದ್ದೀನಿ, ನಾನ್ ಬದಲಾಯಿಸ್ತೀನಿ, ಸುಮ್ನೆ ಕೂತ್ಕೊಳ್ಳಿ. ನೋಡಿದ್ರ ಅತ್ತೆ, ನಾನು ಅವಳ ಮನೆ ಒಳಗ್ ಬರಬಾರ್ದು ಅಂತ ಇಷ್ಟೆಲ್ಲಾ ಪ್ಲಾನ್ ಮಾಡಿದ್ರೆ ಅವಳು ಆಫೀಸ್ ಹತ್ರ ಹೋಗಿ ಇಷ್ಟೆಲ್ಲ ಮಾಡಿದ. ಇಷ್ಟ ದಿನ ಮೆರೆಸಿದ್ ಸಾಲದು ಅಂತ ಈ ವಿಷಯದಲ್ಲೂ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಿದ್ದಾರೆ. ದಿಸ್ ಇಸ್ ನಾಟ್ ಗುಡ್ ಅತ್ತೆ. ನಾವ್ ಭಾಗ್ಯನ ಎಷ್ಟೇ ದೂರ ಇಡಕ್ ಟ್ರೈ ಮಾಡಿದ್ರು ಅವಳ ಹತ್ರ ಆಗ್ತಾನೆ ಇದ್ದಾಳೆ. ಹೀಗೆ ಆದ್ರೆ ನಮಗ್ ಉಳಿಗಾಲ ಇರಲ್ಲ ಅತ್ತೆ. ಹೌದು ಕನಿಕಾ, ಏನಾದ್ರೂ ಮಾಡ್ಲೇಬೇಕು. ಭಾಗ್ಯ ಹೀಗ ಆಗಾಗ ಮನೆ ಹತ್ರ ಬರ್ತಿದ್ರೆ ಪೂಜಾ ನಮ್ ಕೈ ತಪ್ಪೋಗ್ತಾಳೆ. ಅಕ್ಕನ ಹೆಸರಲ್ಲಿ ತಂಗಿ ಮೆರೆಯಕ್ ಶುರು ಮಾಡ್ತಾಳೆ. ನಾವ್ ಏನಾದ್ರೂ ಹೊಸದಾಗಿ ಪ್ಲಾನ್ ಮಾಡ್ಲೇಬೇಕು. ಎಸ್ ಅತ್ತೆ, ಇವ್ರಿಗೆಲ್ಲ ಭಾಗ್ಯ ಮೇಲಿರೋ ಇಮೇಜ್ ಚೇಂಜ್ ಆಗ್ಬೇಕು. ಹಾಗೇನಾದ್ರೂ ಮಾಡ್ಬೇಕು.